ಹೋಗಿ ಒಮ್ಮೆ ಜಮ್ಮು ಕಾಶ್ಮೀರಲ್ಲಿ ಬಿಡ್ಬೇಕು ನಾವು. ಜಮ್ಮು ಉಂಟು ಆಮೇಲೆ ಅದಕ್ಕೆ ಸಾರಿ ಶುಗರ್. ಪ್ಲೀಸ್ ಡೋಂಟ್ ಕ್ರೈ. ಅಂಬಾಡಿ ಒಂದು ಮೊಟ್ಟೆಯ ಎಂಚು ಸಾವು ಮಾಡ ಕೈ ಮರಗಟ್ಟಿ ಹೋಗಿದೆ. ಒಂದು ಟೆಂಟ್ ಈಗ ಗಾಳಿಗೆ ಕೂಡಿ ಫುಲ್ ಅಲ್ಲ. ಹೆಲೋ ಹಾಯ್ ಫ್ರೆಂಡ್ಸ್, ಇದು ಪಾರ್ಟ್ 2. ನಮ್ಮದು ಕ್ಯಾಂಪಿಂಗ್ ಹೋಗಿದ್ವಲ್ಲ ಅದ್ರದ್ದು ಪಾರ್ಟ್ 2 ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಇದು ಪಾರ್ಟ್ 1ಅಲ್ಲಿ ನೋಡಿರ್ಬೋದು, ಇಲ್ಲೇ ನಾನು ಎಂಡ್ ಮಾಡಿದ್ದೆ. ಸೊ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ಇಲ್ಲಿ ನೋಡಿ ನಮ್ಮದು 3 ಟೆಂಟ್ ಇತ್ತು, 3 ಟೆಂಟ್ ಎಲ್ಲ ಸೆಟಪ್ ಆಗಿದೆ. ಹಾಗೆ ಬಂದ ತಕ್ಷಣ ಒಂದು ಚಹಾ ಮಾಡ್ತಾಯಿದ್ದಾರೆ ಇವರು, ಬಿಸಿ ಬಿಸಿ ಚಾಯ್. ಯಾಕಂದರೆ ತುಂಬ ಹೋದ ತಕ್ಷಣ ಅಲ್ಲಿ ಸಕ್ಕ ಚಳಿ ಇತ್ತು. ನಾವು ರೀಚ್ ಆಗುವಾಗಲೇ ಒಂದು 5:30 ಆಗಿದೆ. ಆಗಲೇ ಸಕ್ಕ ಚಳಿ ಇತ್ತು. ಎಲ್ಲ ಪ್ಯಾಕ್ ಆಗಿ ಕೂತ್ಕೊಂಡಿದ್ದಾರೆ ಆಲ್ರೆಡಿ. ಎಲ್ಲರೂ ಬಿಸಿ 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 ಇದ್ದಾರೆ ನೋಡಿ. ಜಾಕೆಟ್ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು, ಕ್ಯಾಪ್ಸ್ ಹಾಕ್ಕೊಂಡು ಎಲ್ಲ ಅದೆಲ್ಲಿದೆ ಇದೆಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಯಾಕೆಂದರೆ ಚಳಿ ಇದೆ ಅಷ್ಟು. ಸೊ ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿದೆ ಅಲ್ಲ. ನಾವು ತುಂಬ ಪೀಕ್ ಪಾಯಿಂಟಿಗೆ ಹೋಗಿದ್ದೀವಿ. ಅಲ್ಲಿ ಹೈಯೆಸ್ಟ್ ಯಾವುದು ಪೀಕ್ ಇದೆ ನೋಡಿ, ಅಲ್ಲೇ ನಮ್ಮ ನೆಕ್ಸ್ಟ್ ಒಂದು ಕ್ಯಾಂಪಿಂಗ್ ಸ್ವಲ್ಪ ಜಾಗ ಇತ್ತು, ಅದೇ ಲಾಸ್ಟ್ ಎಂಡ್. ಸೊ ನಾವು ಎಷ್ಟು ಎಂಡ್ ಆಗುತ್ತೆ ಅಷ್ಟು ಎಂಡಿಗೆ ಹೋಗಿ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಸೊ ಇದು ಫುಲ್ ಈ ರೋಡ್ ಇದೆಲ್ಲ ಮೇಲಿಂದ ಕೆಳಗೆ ತನಕ ಹೀಗೇ ಫುಲ್ ಜನ ಇರ್ತಾರೆ ಕ್ಯಾಂಪಿಂಗ್ ಮಾಡ್ಕೊಂಡು. ಸೊ ಸಖತ್ತಾಗಿದೆ, ಕ್ಲೈಮೇಟ್ ಎಲ್ಲ ಆಸಮ್ ಆಗಿದೆ. ತುಂಬ ಕೋಲ್ಡ್ ಇದೆ. ಯಾಕಂದರೆ ಇದು ನಮ್ಮ UAE ಇದ್ದಿದ್ದಲ್ಲ, UAE ಟಾಪೆಸ್ಟ್ ಹೈಯೆಸ್ಟ್ ಪೀಕ್ ಮೌಂಟೇನ್ ಅಂದರೆ ಜಬಲ್ ಜಾಯಿಸ್ ಇದು. ಸೊ ಅಲ್ಲಿ ಅಷ್ಟೇ ಕೋಲ್ಡ್ ಇದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ಕೆಳಗಡೆ ಫುಲ್ ಡೀಪ್. ಕೆಳಗಡೆ ಬಿದ್ದರೆ ಅಷ್ಟೇ ಕತೆ. ಅದೇ ಹೆದರಿಕೆ ಆಗ್ತಿತ್ತು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬ ಸೇಫಾಗಿರ್ಬೇಕಲ್ಲ. ಹಾಗೆ ಸನ್ಸೆಟ್ ಆಯಿತು. ಸನ್ಸೆಟ್ ಆಗಿ ಈಗೊಂದು ಬಿಸಿ ಬಿಸಿ ಟೀ ಕುಡಿಯುವ ನೋಡಿ. ಪ್ಯಾಕಪ್ ಆಗಿ ನೋಡಿ, ಕಾಟನ್ ಕಿವಿಯ, ಆಮೇಲೆ ಅದು ಅದರ ಮೇಲೆ ಪುನಃ ಕ್ಯಾಪ್ ಮೇಲೆ ಈಗ ಪುನಃ ಜಾಕೆಟ್ ಇದೆ. ಕ್ಯಾಪ್ ಲೇಯರ್ 3 ಆಯ್ತು, ಲೇಯರ್ 4 ಇದು ಲೇಯರ್ 4 ಅವ್ರದ್ದು. ಇವರನ್ನು ಹೋಗಿ ಒಮ್ಮೆ ಜಮ್ಮು ಕಾಶ್ಮೀರಲ್ಲಿ ಬಿಡ್ಬೇಕು ನಾವು. ಜಮ್ಮು ಕಾಶ್ಮೀರ ಹೇಗೆ ಪ್ಯಾಕ್ ಆಗಿದ್ದಾರೆ. ಒಬ್ಬ ಬಿದ್ದ, ಇಲ್ಲಿ ಒಬ್ಳು ಸಾಕ್ಸ್ ಹಾಕ್ತಾ ಇದ್ದಾಳೆ ಚಳಿಗೆ. ಚಾಯ್ ಚಾಯ್. ಇಲ್ಲೊಬ್ಳು ನೋಡಿ, ಎಣ್ಣೆ ಆಯಿಲ್ ಅಲ್ಲಿ ಉಂಟು. ಆಮೇಲೆ ಅದಕ್ಕೆ ಸಾರಿ ಶುಗರ್. ಶುಗರ್ ವಿಂಟರ್ ಅಲ್ವಾ, ಬೇಗ ಕತ್ಲಾಗ್ತದೆ ನೋಡಿ. ಕತ್ಲಾಗ್ತಾ ಬಂತು, 6 ಆಗುವಾಗಲೇ ಕತ್ಲಾಗ್ತಾ ಬಂತು. ಇವರನ್ನು ನೋಡಿ ಅಂತೆ. ನಮಗೆ ಚಳಿ ಸ್ವಲ್ಪ ಜೋರು, ಇವರಿಗೆ ಸ್ವಲ್ಪ ಚಳಿ ಕಮ್ಮಿ. ಇಲ್ಲಿ ಚಳಿ ಇಲ್ಲ, ತುಂಬಾ ಸೆಕೆ ಅಲ್ಲ. ಯೂಟ್ಯೂಬ್ ಚಾನೆಲ್ ಚಳಿ ಇಲ್ಲ, ಸೆಕೆ ಸೆಕೆ. Too much hot. See, look at ಅಂಬಡಿ ಕರೆಯಿಂದ. Please don't cry. Ambadi, where is Renel bro will come. Don't cry. Ambadi, please. Renel bro, please kare. ಇಲ್ಲಿ ನೋಡಿ, ಕಟ್ಟಿಂಗ್ ಇಂದ ಸನ್ಸೆಟ್ ವ್ಯೂ ನೋಡಿ. ಸನ್ಸೆಟ್ ಆಗೇ ಆಯಿತು, ಬಟ್ ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಪೀಕಲ್ಲಿದೆ ಕೆಳಗೆ ನೋಡಿ. ಕತ್ಲಾಗ್ತಿದ್ದಾಗೆ ಇಲ್ಲಿ ಆಮ್ಲೆಟಿಗೆ ರೆಡಿ ಆಗ್ತಿದೆ. ಈಗ ಬಿಸಿ ಬಿಸಿ ಆಮ್ಲೆಟ್ ತಿನ್ನಬೇಕು. ಚಳಿ 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 ಚಳಿ. ಅಯ್ಯೋ, ಈ ಸೈಡ್ ಇದು ನೇತು ಬ್ರೀಜಿ ಅಂದಿಯೇ ಯಾನಿ ಬೆಚ್ಚಕ್ಕೆ ಬೈದಿನ. ಇವರನ್ನು ನೋಡಿ ಬರ್ರೆ, ಇಷ್ಟು ಸಣ್ಣ ಗ್ಯಾಸ್ ಮುಂದೆ ಕೂತಿದ್ದಾರೆ ಬಿಸಿಗಾಯಿಸ್ಲಿಕ್ಕೆ. ನೆಟ್ಟೆ ಬ್ರೀಸ್ ಜಾಸ್ತಿ. ಎಲ್ಲ ಕಾಣಿಸೋದೆಲ್ಲ, ಎಲ್ಲ ರೋಡ್ ರೌಂಡ್ 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 ರೌಂಡ್. ನಾವು ಕೂಡ ಅಷ್ಟು ಕೆಳಗಡೆಯಿಂದ ಬಂದದ್ದು.
ಇಲ್ಲಿ ಹೇಗೆ ಅಂದರೆ ಇದು ಫುಲ್ ಏರಿ ಉಂಟಲ್ಲ ಜಬಲ್ ಜಾಯ್ಸ್, ಕೆಳಗಿಂದ ಮೇಲೆ ತನಕ ಎಲ್ಲರೂ ಕ್ಯಾಂಪಿಂಗ್ ಮಾಡೋರು ಇರ್ತಾರೆ. ಅಲ್ಲಲ್ಲಿ ಟೆಂಟ್ ಹಾಕ್ಕೊಂಡಿರ್ತಾರೆ. ಕೆಳಗಿಂದಲೇ ಸ್ಟಾರ್ಟ್ ಆಗಿರ್ತದೆ ಟೆಂಟ್ ಹಾಕ್ಕೊಂಡು. ನಾವು ಫುಲ್ ಮೇಲ್ಗಡೆ ಬಂದು ಟೆಂಟ್ ಹಾಕಿದ್ದೀವಿ. ಮೇಲ್ಗಡೆ ತುಂಬ ಚಳಿ ಇನ್ನೂ ಕೂಡ ಜಾಸ್ತಿ. ಕೆಲವರು ಚಳಿ ಅಷ್ಟು ಬೇಡ ಮಕ್ಕಳು ಇರುವಾಗ ಅಂತೆಲ್ಲ ಇದ್ದವರು ಕೆಳಗಡೆ ಅಂದರೆ ತುಂಬ ಕೆಳಗಡೆ ಇರ್ತಾರೆ, ಟೆಂಟ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಮತ್ತು ರೋಡಿನ 2 ಸೈಡ್ ಕೂಡ ಟೆಂಟೇ. ಒಂದು ಮೊಟ್ಟೆಯ ಆಮ್ಲೆಟ್ಗೆ ಇಲ್ಲಿ ಜನ ನೋಡಿ. ಫುಲ್ಲಿ ಪ್ಯಾಕ್ಡ್. ಇಲ್ಲಿ ನೋಡಿ ಕೆಳಗೆ Light man is here. Light woman. Omelette chef is here. ചൂടുണ്ട് കൈ മാറ്റണ്ടോ? ಗೊತ್ತೇ ಪುಜ್ಜಿ ಮಾರ್ರೆ. Because of the ಕೋಲ್ಡ್ ಅಲ್ಲ ಇಲ್ಲ മനസ്സിലാവുന്നില്ലേ? ഇങ്ങനെ ಬಿಕಾಸ್ ಆಫ್ ದ ಕೋಲ್ಡ್. ಕೈ ಎಷ್ಟು ಕೋಲ್ಡ್ ಇದೆ ಅಂದ್ರೆ ಬಿಸಿ ಬಿಸಿ ಎಗ್ ಕೂಡ ತಿನ್ಬೋದು ಅಲ್ಲ. ಚಿಕನ್ ಮತ್ತೆ ಕಾಯ್ತಿದೆ ಪೋಲಿ. ಬೆಚ್ಚ ಬೆಚ್ಚ ಆಮ್ಲೆಟ್ ಸ್ವಲ್ಪ ಕರೆಂಚಿದೆ, ಹಾಗೆ ಇಲ್ಲಿ ಇನ್ನೊಂದು ಬೆಚ್ಚ ಬೆಚ್ಚ ಆಮ್ಲೆಟ್ ಆಗ್ತಾ ಇದೆ ನೋಡಿ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದೆ ನೋಡಿ. ನನ್ನ ಮಗ ಅಂತೂ ತಲೆಗೆ ಕ್ಯಾಪ್ ಹಾಕ್ಲಿಕ್ಕೆ ಹೇಳೋದಿಲ್ಲ. ಕ್ಯಾಪ್ ಇಲ್ಲ ತಲೆಯಲ್ಲಿ, ಕೈಯಲ್ಲಿ ಗ್ಲೌಸ್ ಇಲ್ಲ. ಅಯ್ಯೋ ದೇವ. ಈ ಕಡೆ ನೋಡಿ ಎಷ್ಟು ಡೀಪ್ ಇದೆ. ಆಹಾ, ನಾವೀಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಾಶ್ರೂಮ್ ಹೋಗಬೇಕು. ಇಲ್ಲಿ ವಾಶ್ರೂಮ್ ಇರ್ತದೆ, ಅಂದರೆ ಎಲ್ಲ ಹತ್ರ ಇರೋದಿಲ್ಲ, ಸ್ವಲ್ಪ ನಡ್ಕೊಂಡು ಹೋಗಬೇಕು. ಅಲ್ಲಲ್ಲಿದೆ ಮಾತ್ರ ವಾಶ್ರೂಮ್ಸ್ ಅವೈಲೇಬಿಲಿಟಿ ಇದೆ. ಎವ್ರಿ ಒಂದು 1.5 to 2 kilometers ವಾಶ್ರೂಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ವಾಶ್ರೂಮ್ಗೂ ಏನು ಕೊರತೆ ಇಲ್ಲ ಇಲ್ಲಿ. ಎಲ್ಲ ಇಲ್ಲಿ ತುಂಬಾ ಚಳಿ ಇದೆ. ತುಂಬಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮಿಸಸ್ ದೀಪಿಕಾ ಅವರ. ನನಗೆ ಬರುವಾಗ ಹೆದರಿಕೆ ಆಯ್ತು. ಅಲ್ಲಿ ಕೆಳಗಿಂದ ಮೇಲೆ ನೋಡುವ ನಾನು ಒಂದು ವೇಳೆ ಇಲ್ಲಿಂದ ಬಿದ್ರೆ ಮತ್ತೆ ಮೇಲೆ ಬರುವಾಗ ಗೊತ್ತಾಯ್ತಾ ಇಷ್ಟೇ ಅಂತ ಹೇಳಿ. ಈಗ ಸ್ವಲ್ಪ ಆರಾಮಾಯ್ತು. ಅಂಬಾಡಿ ಯುವರ್ ಎಕ್ಸ್ಪೀರಿಯನ್ಸ್ ಮಳೆ ಹೆಲ್ತ್ ಪರ ನೋ ಪ್ರಾಬ್ಲಮ್. നല്ല തണുപ്പ് വിറക്കണു. ഷബീന, you people please share your experience. Jabal Jais. Wonderful. Too cold. No, it's too hot. That's why we are packed up. ಅಲ್ಲ ಎಂಚು ಸಾವು ಮಾರ. ಈ ಚಳಿಕ್ಲ ಬರೋಡ ಪಕ್ಕಡೆ ಬೆಚ್ಚಕಾಯ್ದು ತಿನ್ನೋಡ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗುವಾಗ ಫುಲ್ ಡೌನ್ ಹೋಗೋದಲ್ಲ, ವಾಶ್ರೂಮ್ಗೆ ಕೆಳಗಡೆ ಇತ್ತು. ಡೌನ್ ಹೋಗ್ತಾ ಇದ್ದೀವಿ. ಹೋಗುವಾಗ ತುಂಬ ಈಸಿ ಆಯಿತು ನಮಗೆ. ಬರುವಾಗಂತ ಹೇಳೋದು ಬೇಡ, ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಹೋಗ್ತಾ ಇದ್ದೀವಿ ನೋಡಿ. ಆ ಕಡೆ ರೋಡಿನ 2 ಸೈಡ್ ಕೂಡ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ, ಕ್ಯಾಂಪಿಂಗ್ ಮಾಡ್ತಾ ಇರ್ತಾರೆ. ಕೆಲವರಂತೂ ಹೇಳೋದು ಬೇಡ, ಅದು ವೀಡಿಯೋ ಮಾಡಲಿಕ್ಕೂ ಹೆದರಿಕೆ ಆಗ್ತದೆ. ಅಂದರೆ ಅವರವರ ಪರ್ಸ್ನಲ್ ಅಲ್ವಾ. ಕೆಲವರು ಹೇಗಿದ್ರು ಅಂದರೆ ಸೋಫಾ ಎಲ್ಲ ಸೆಟ್ ಮಾಡಿ ಅಲ್ಲೇ ಕೂತ್ಕೊಂಡಿದ್ರು. ಸೋಫಾ ಬೆಡ್ ಥರ ಎಲ್ಲ ಹಾಕ್ಕೊಂಡು ಕೂತದ್ದು ನೋಡಿದರೆ ಎಲ್ಲ ಬೆಳಗ್ಗೆನೆ ಬಂದು ಅರೇಂಜ್ ಮಾಡಿದಾಗಿತ್ತು. ಇಷ್ಟು ಲೇಟ್ ಆದರೂ ಕೂಡ ವೆಹಿಕಲ್ಸ್ ಬರ್ತಾ ಹೋಗ್ತಾ ಇದೆ. ತುಂಬ ಲೇಟ್ ಆಗಲಿಲ್ಲ, ಅರೌಂಡ್ 7:30 ಆಗಿದೆ. ಅದೆಂತಂದರೆ ಬೇಗ ಕತ್ಲಾಗಿದೆ ಅಷ್ಟೇ, ವಿಂಟರ್ ಅಲ್ವಾ ಹಾಗೆ. ನೋಡಿ ಇನ್ನೊಂದು ಆ ಕಡೆ ರೋಡಿನ ಆ ಕಡೆ ಕೆಳಗಡೆ ಇದು ನೀರು ಹೋಗುವಂಥ ಜಾಗ ಇರ್ತದಲ್ಲ, ಸ್ಪೇಸ್ ಇರ್ತದಲ್ಲ, ಅಲ್ಲಿ ಕೂಡ ಟೆಂಟಾಗಿ ಕೂತಿದ್ದಾರೆ. ರೀಚ್ ಆದ್ವಿ, ವಾಕ್ ಮಾಡ್ಕೊಂಡು ಬಂದ್ವಿ. ವಾಶ್ರೂಮ್ ಹತ್ರ ರೀಚ್ ಆದ್ವಿ. ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸ್ ಎಲ್ಲ ವಾಶ್ರೂಮ್ ಹೋಗ್ಲಿಕ್ಕೆ ನಿಂತಿದ್ದಾರೆ. ಈ ಕಡೆ ಲೇಡೀಸ್, ಈ ಕಡೆ ಮೆನ್ಸಿಗೆ ಟಾಯ್ಲೆಟ್ಸ್ ಇದೆ. ನಾವು ಬರೋಷ್ಟರಲ್ಲಿ ಇವ್ರು ರೆಡಿ ಮಾಡಿದ್ದಾರೆ ಇಲ್ಲಿ ಬಾರ್ಬೆಕ್ಯೂ ಎಲ್ಲ. What is the temperature now?
27 ಬಾರ್ಬೆಕ್ಯೂ ಮಾಡೋ ಮಿಷಿನ್ ಒಂದಿದ್ದದು, ಅದು ಸಣ್ಣದಲ್ವಾ, ಆಗ ಬೇಗ ಬೇಗ ಆಗಬೇಕು ಅಂತ ಈ ಸೈಡ್ 2 ಗ್ಯಾಸಲ್ಲಿ ಕೂಡ ಫ್ರೈ ಮಾಡ್ತಾ ಇದ್ದಾರೆ ಈಗ. ಮಕ್ಕಳು ಆಲ್ರೆಡಿ ಒಂದು ಟೆಂಟಲ್ಲಿ ನೋಡಿ ಮಲಗಿದ್ದಾರೆ. ಹೇಗೆ ಸ್ಪೆಷಲ್ ಆಗ್ತಾ ಇದೆ. ಕೈ ಮರ ಕಟ್ಟಿ ಹೋಗಿದೆ ಕೈ. ನಾರ್ಮಲ್ ವಾಟರ್ ಕುಡಿಲಿಕ್ಕೆ ನಾನು ನಾರ್ಮಲ್ ವಾಟರ್ ಅಂತೇಳಿ ಬಾಟ್ಲಲ್ಲಿ ಕೈ ತೊಳೆದದ್ದು, ಅದು ಇಲ್ಲಿಯ ಟೆಂಪ್ರೇಚರ್ಗೆ ಕೋಲ್ಡ್ ಆಗಿ ನನ್ನ ಕೈ ಮರಗಟ್ಟಿ ಹೋಗಿದೆ. ಇಲ್ಲಿ ದೊಡ್ಡ ಟೆಂಟ್ ಇತ್ತಲ್ಲ, ಅದರ ಆ್ಯಕ್ಚುಲಿ ಜಿಪ್ ಹೋಗಿದೆ. ಈಗ ಜಿಪ್ ಸರಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಜಿಪ್ ಸರಿ ಆಗಿಲ್ಲ ಅಂದರೆ ಒಳಗಡೆ ಗಾಳಿ ಹೋಗಿ ಹೋಗಿ ಅವಸ್ಥೆ. ಪೈನಾಪಲ್ ಈ ಥರ ಮಾಡಿ ತಿಂದಿದ್ದೀರಾ? ನೀವೆಲ್ಲ ತಿಂದಿರ್ಬೋದು, ಬಟ್ ನನಗಂತೂ ತುಂಬ ಇಷ್ಟ ಪೈನಾಪಲ್ ಹೀಗೆ ಬಾರ್ಬೆಕ್ಯೂ ಮಾಡಿ ತಿನ್ನಲಿಕ್ಕೆ. ಆಸಮ್ ಇರ್ತದಲ್ಲ, ಜ್ಯೂಸಿ ಟೈಪ್. ಮ್ಯಾಶ್ಮೆಲೋ ಯಾರಾದರೂ ಹೀಗೆ ಮಾಡಿ ತಿಂದಿದ್ದೀರಾ? ನಾನಂತೂ ಫಸ್ಟ್ ಟೈಮ್ ತಿಂತಿರೋದು ಇದು. ಹೀಗೆ ಮಾಡದವರು ನೋಡಿ ಒಮ್ಮೆ ಟ್ರೈ ಮಾಡಿ. ಮ್ಯಾಶ್ಮೆಲೋ ಉಂಟಲ್ಲ, ಸ್ವಲ್ಪ ಬಿಸಿಗೆ ಹಿಡಿದು ತಿನ್ನಿ. ವಾವ್, ಸೂಪರ್. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದಿದ್ದು. ನಾನು ಆಮೇಲೆ ವ್ಲಾಗ್ ಮಾಡೋದು ಸ್ಟಾಪ್ ಮಾಡಿದೆ, ಯಾಕೆಂದರೆ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಅವನಿಗೆ ಎಂಥದ್ದು ತುಂಬ ಕಿರಿಕಿರಿ ಆಗಿತ್ತು. ಆಮೇಲೆ ನಾನು ಅವನನ್ನು ಕರ್ಕೊಂಡೋಗಿ ಕೈಯಲ್ಲಿ ಹಿಡ್ಕೊಂಡೆ ಕಾರಲ್ಲೇ ಮಲ್ಕೊಂಡು ಬಿಟ್ಟಿದ್ವಿ. ಆಗಾಗ ಅಳ್ತಾ ಇದ್ದ ತುಂಬ, ಏನೋ ಕಿರಿಕಿರಿ ಆಗಿತ್ತು ಅವನಿಗೆ. ಹಾಗೆ ಇದೀಗ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ ವ್ಲಾಗ್. ನಮ್ಮ ಒಂದು ಟೆಂಟಿಗೆ ಗಾಳಿಗೆ ಕೊಡಿ ಫುಲ್ ಅಲ್ಲಾಡ್ತಿದ್ದೆ. ನಾನುಂಟಲ್ಲ ಕಾರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. 2 ಸಣ್ಣ ಟೆಂಟ್ ಇತ್ತಲ್ಲ, ಅದೆಲ್ಲ ಗಾಳಿಗೆ ಹಾರ್ಕೊಂಡು ಹೋಗ್ತಾ ಇತ್ತು. ಇದೊಂದು ಸ್ಟ್ರಾಂಗ್ ಆಗಿ ಸ್ವಲ್ಪ ನಿಂತ್ಕೊಂಡಿತ್ತು ಟೆಂಟ್. ಹಾಗೆ ಇಲ್ಲಿ ನೋಡಿ ಆಡೆಲ್ಲ ಓಡಾಡ್ತಿದ್ದೆ ಬೆಳಗ್ಗೆ. ತುಂಬ ಚಳಿ ಇದೆ, ತುಂಬ ಚಳಿ ಇದೆ. ಈಗ ಬೆಳಗ್ಗೆ ಸಕ್ಕ ಚಳಿ ಇದೆ. ಫುಲ್ ಕವರ್ಡ್ ನೋಡಿ, ಮೂಗೆಲ್ಲ ಕವರ್ ಮಾಡ್ಕೊಂಡಿದ್ದೆ, ಅಷ್ಟು ಚಳಿ ಇದೆ. ಮೂಗೆಲ್ಲ ಕೆಂಪಾಗಿತ್ತು. ಇಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಕೋಲ್ಡ್ ಇದೆ. ನಮ್ದು 2 ಟೆಂಟ್ ಕ್ಲೋಸ್ ಮಾಡಿದ್ದಾರೆ, 1 ಟೆಂಟ್ ಇದೆ. ಪಾಪ ಅಲ್ಲಿ ಮಕ್ಕಳೆಲ್ಲ ಮಲಗಿದ್ದಾರೆ. ಸಖತ್ ಗಾಳಿ ಇದೆ ಇಲ್ಲಿ ನೋಡಿ, ಎಲ್ಲ ಪ್ಯಾಕ್ ಆಗಿ ಮಕ್ಕಳು ಮಲಗಿದ್ದಾರೆ. ಹಾಗೆ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಟೀ ಕೊಟ್ಟು ಹೊರಡೋದು. ಫುಲ್ ಈ ಕಾರ್ನರಿಂದ ಫುಲ್ ರೋಡ್ ಫುಲ್ ವೆಹಿಕಲ್ಸೇ, ಎಲ್ಲ ಕ್ಯಾಂಪಿಂಗ್ ಮಾಡೋರು ನೋಡಿ. ಹೌದೌದು. ನಾವು ಇಲ್ಲಿದ್ದೇವೆ. ಇಲ್ಲಿಂದ ನೋಡಿ ಎಷ್ಟು ಜನ ಬರ್ತಾರೆ ಕ್ಯಾಂಪಿಗೆ ಅಂತ ನೋಡಿ, ಕ್ಯಾಂಪಿಂಗ್ ಮಾಡ್ಲಿಕ್ಕೆ ನೋಡಿ. ಎಲ್ಲ ರೋಡಲ್ಲಿ ಆ ಸೈಡ್ ಈ ಸೈಡ್ ಕಾರೆಲ್ಲ ನಿಲ್ಸಿದಾರಲ್ಲ ನೋಡಿ. ಆ್ಯಂಡ್ ರೋಡ್ ಉದ್ದಕ್ಕೂ ಇದ್ದಾರೆ ಕ್ಯಾಂಪಿಂಗ್ ಮಾಡ್ತಾ ನೋಡಿ. ಹೀಗೆ ಹೋಗಿ ರೋಡ್ ಇಲ್ಲಿಂದ ಹೀಗೆ ಹೋಗಿ ಡೌನ್ ಹೋಗೋದು. ಡೌನ್ ಕಾಣ್ತದ ನೋಡಿ ಫುಲ್ ಡೌನ್ ಕೂಡ ನೋಡಿ. ಅಲ್ಲೆಲ್ಲಿ ಈಗ ಮಾರ್ನಿಂಗ್ ಆಯ್ತಲ್ಲ, ಮೋಸ್ಟ್ ಆಫ್ ದ ವೆಹಿಕಲ್ಸ್ ಹೋಗ್ತಾ ಇದೆ. ಫುಲ್ ಡೌನ್ ಹೋಗ್ಲಿಕ್ಕೆ. ನಾವಿಲ್ಲಿದ್ದೀವಿ ಇಷ್ಟು ದೂರ. ಇವರ ಓಡಾಟ ನೋಡಿ, ಈ ಚಳಿಗೆ ಬೆಳಗ್ಗೆ ನೋಡಿ ಓಡಾಡ್ತಿದ್ದಾರೆ ಅಲ್ಲಿ. ಅದು ಎಷ್ಟು ಸೈಡಲ್ಲೆಲ್ಲ ಹೋಗ್ತದಲ್ಲ, ಹಬ್ಬ ಕೆಳಗೆ ಬೀಳ್ತದ ಅಂತ ಎದುರಿಗಾಗ್ತದೆ. ಅದು ಅದರಷ್ಟಕ್ಕೆ ಗಮ್ಮತ್ತಲ್ಲಿ ಹೋಗ್ತಾ ಇದೆ. ಆ ಕಡೆಯಿಂದ ಸನ್ರೈಸ್ ಆಗ್ತಾ ಇದೆ, ಬಟ್ ಕಾಣಲಿಕ್ಕೆ ಸಿಗುದಿಲ್ಲ. ಯಾಕಂದ್ರೆ ಹೋಗಿ ಬಂದ್ರಿ ಇವರೆಲ್ಲ. ಫುಲ್ ಮೌಂಟೇನ್ಸ್ ಕವರ್ಡ್ ಅಂತೆ ಸನ್ರೈಸ್ ಆಗೋ ಏರಿಯಾ, ಹಾಗೆ ಕಾಣಲಿಕ್ಕೆ ಸಿಗುದಿಲ್ಲ ಅಂತೆ. ನಾವು ಇಲ್ಲಿ ನಿತ್ತಲ್ಲಿ ನೋಡಿ ಕಾಣ್ತದ ಸನ್ರೈಸ್ ಅಲ್ಲ, ಬಟ್ ಅದರ ವ್ಯೂ ಚೆನ್ನಾಗಿದೆ. ಇಲ್ಲಿಗೆ ನಿಂತ್ಕೊಂಡು ನೋಡ್ಲಿಕ್ಕೆ ಚೆಂದ. ಮಕ್ಕಳು ಕೂಡ ಬ್ರೆಡ್ ವಿತ್ ಸಾಸೇಜ್ ಎಲ್ಲ ತಿಂದಾಯ್ತು.
More than night now, no? It's cold. More than night morning, it's too much cold. Oh. ವೆಹಿಕಲ್ಸ್ ನೋಡಿ ಉದ್ದಕ್ಕೂ ಇದೆ, ಆ ಕಡೆ ಈ ಕಡೆ ಹೀಗೆ ಫುಲ್ ಪೀಕ್ ಪಾಯಿಂಟಿಂದ ಕೆಳಗೆ ಅನ್ಕೊಂಡಿದ್ದೆ. ಇಲ್ಲೊಮ್ಮೆ ಇಲ್ಲಿಂದ ಕೆಳಗೆ ವ್ಯೂ ನೋಡಲಿಕ್ಕೆ ಜನ ನೋಡಿ. ಇಲ್ಲಿ ನೋಡಿ, ಇವನೊಬ್ಬ ಆ ಕಡೆ ಹೋಗಿ ಇಲ್ಲಿಂದ ಆಚೆ ಬಿದ್ದರೆ ಅಷ್ಟೇ ಮಾರಿ ಇವನ ಅವಸ್ಥೆ. ಇವರಲ್ಲಿ ಯಾಕೆ ಈ ಥರ ಡೇರಿಂಗ್ ಮಾಡ್ಕೊಂಡು ಆ ಕಡೆ ಹೋಗ್ತಾರೆ, ಇಷ್ಟು ಡೇಂಜರಸ್ ಪ್ಲೇಸಸ್ಸಲ್ಲೆಲ್ಲ. ಆಲ್ ಡನ್. ಈಗೆಲ್ಲ ಪ್ಯಾಕಪ್ ಮಾಡಿ ಈಗ ನಾವು ಬ್ಯಾಕ್ ಟು ಹೋಮ್ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಅವರ ಮನೆಗೆ ಹೋಗ್ತೀವಿ ನಾವು ಈಗ. ರಸಲ್ ಖಾಮದಲ್ಲಿ ನಿನ್ನೆ ಆಫ್ಟರ್ನೂನ್ ಲಂಚ್ ಮಾಡಿದ್ವಲ್ಲ, ಅವರ ಮನೆಗೆ ಹೋಗಿ ಅಲ್ಲಿ ಪಾಪ ಅವರು ಬ್ರೇಕ್ಫಾಸ್ಟ್ ಮಾಡಿ ಹೋಗಿ ಅಂತ ಹೇಳಿದರು. ಸೊ ಅವರ ಮನೆಗೆ ಹೋಗಿ ಫಟಾಫಟ್ ಹೋಗಿ ಒಂದು ಫ್ರೆಶ್ ಅಪ್ ಆಗೋದು, ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಹೊರಡೋದು ಸೀದಾ. ಬಿಕಾಸ್ ನಮಗೆ ಮತ್ತೆ ಒಂದು 4 to 5 hours ಜರ್ನಿ ಇದೆ, ಆಲ್ಮೋಸ್ಟ್ 5 hours ಜರ್ನಿ ಇರುತ್ತೆ. ಹಾಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. ಇಲ್ಲೇ ಒಂದು ಕಡೆ ಈಗ ನಾವು ಗಾಡಿ ಸ್ಟಾಪ್ ಮಾಡಿದ್ವಿ, ಯಾಕಂದರೆ ಜಿತ್ತ ನನ್ನ ಗಾಡಿ ಸ್ವಲ್ಪ ಕೈ ಕೊಡ್ತು. ಹಾಗೆ ಎಲ್ಲರೂ ಗಾಡಿ ನಿಲ್ಲಿಸಿ ಚೆಕ್ ಮಾಡ್ತಾ ಇದ್ದಾರೆ, ಏನಾಯಿತು ಗಾಡಿಗೆ ಎಂಥ ಪ್ರಾಬ್ಲಮ್ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇನ್ನೂ ಜರ್ನಿ ಇದೆ ಅಲ್ಲ, ಇನ್ನೊಂದು 1/2 hour ಇದೆಯಾ ಅಂತ ರೀಚ್ ಆಗಲಿಕ್ಕೆ. ಸೊ ಈ ಥರ ಎಲ್ಲ ಮಿಡ್ಲ್ ಆಫ್ ದ ರೋಡಲ್ಲಿ ನಮಗೆ ಕೈ ಕೊಟ್ಟರೆ ಭಾರಿ ಕಷ್ಟ. ಈ ಥರ ಡೆಸರ್ಟ್ ಟೈಪ್ ಏರಿಯಾದಲ್ಲಿ ಎಲ್ಲ ನಮಗೆ ಎಲ್ಲಿ ಸಿಗ್ತದಲ್ಲ ನೋಡಿ, ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಈಗ. Bye, bye. ಬಾಯ್ ಬಾಯ್ ಅಂಕಲ್, ಬಾಯ್ Bye. Okay. Bye, Shi. See you. ಬಾಯ್. Bye. ತಲ್ಲ ನಲ್ಲುಂಡು ಹಿಂಗನೆ. ಇವರ ಮನೆಗೆ ಬಂದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊರಟದೆ ನಾವು. ನೋಡಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. 12 o'clock ಆಯಿತು ಎಲ್ಲ ಆಗಿ ಹೊರಡುವಾಗ. ಇನ್ನೆಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ ನೋಡಬೇಕು. ನನ್ನ ಮಗ ನಿನ್ನೆ ಫುಲ್ ಕ್ಯಾಂಪಿಂಗ್ ಅಲ್ಲಿ ಗಟ್ಟಿ ಮಲಗಿದ್ದ. ಒಂದು 8 o'clock ಮಲಗಿದವ, 7:30 8 ಏನು ಮಲಗಿದ. 8ಗೆ ಮಲಗಿದವ, ನೆಕ್ಸ್ಟ್ ಡೇ ತನಕ ಮಲಗಿಸಿದೆ ಅವನನ್ನು. ಯಾಕೆ ತುಂಬ ಕಿರಿಕಿರಿ ಬೇರೆ ಮಾಡ್ತಿದ್ದ. ಹಾಗೆ ಗಟ್ಟಿ ಮಲಗಿದ್ದಲ್ಲ. ಹಾಗೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಈಗ ಹೋಗುವಾಗ ಉಂಟಲ್ಲ ಜರ್ನಿಯಲ್ಲಿ ನೀವು ಹಿಂದ್ಗಡೆ ಕುತ್ಕೋಬೇಕು, ನನಗೆ ಇಬ್ಬರನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅವನಂತೂ ನಿದ್ದೆ ಮಾಡೋದಿದ್ರೆ ಹೇಳೋದೇ ಬೇಡ, ತುಂಬ ಚಿರಿಪಿರಿ ಮಾಡ್ತಾನೆ. ಅವನು ಅಷ್ಟೇ, ಇವಳು ಅಷ್ಟೇ. ಅದಕ್ಕೆ ಹೇಳಿದೆ, ನೀವು ಹಿಂದ್ಗಡೆ ನನ್ನ ಜೊತೆನೇ ಕೂತ್ಕೊಳ್ಳಿ ಅಂತ. Four o'clock ಆಗ್ತಾ ಬಂತು. ಹಾಗೆ ಆನ್ ದ ವೇ ಒಂದು ಲಂಚ್ ಮಾಡಿ ಹೊರಡುವ ಅಂತ. ಇಲ್ಲಿ ಚಿಕನ್ ಮಸ್ಬಿ ತಗೊಂಡ್ವಿ. ಈಗ ತಿಂದು ಹೊರಡೋದೆ, ಆಮೇಲೆ ಸೀದಾ ಮನೆಗೆ. ಓಕೆ ಫ್ರೆಂಡ್ಸ್, ವಿ ರೀಚ್ಡ್ ಅರೌಂಡ್ 6 o'clock. ಆಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ, ಬಿಕಾಸ್ ಮನೆಗೆ ಬಂದು ವ್ಯಾಕ್ಯೂಮ್ ಇದೆಲ್ಲ ಮಾಡಿ ಕ್ಲೀನ್ ಮಾಡಿ ಮಲಗೋ. ಸಬ್ಸ್ಕ್ರೈಬ್ ಮೈ ಚಾನೆಲ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಲವ್ ಯು ಆಲ್, ಆ್ಯಂಡ್ ಪ್ಲೀಸ್ ಡೂ